ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ವೀಕ್ಷಕರೇ, ಕರ್ನಾಟಕ ರಾಜಕಾರಣದಲ್ಲೀಗ ಅತ್ಯಂತ ದೊಡ್ಡ ಸಂಚಲನ ಸೃಷ್ಟಿಯಾಗಿರೋದೇ ಗೃಹ ಇಲಾಖೆಯ ಬದಲಾವಣೆ ಮತ್ತು ಹೊಸ ಗೃಹ ಸಚಿವರಾಗಿ ಅಧಿಕಾರ ವಹಿಸಿಕೊಂಡಿರುವ ಪ್ರಿಯಾಂಕ್ ಖರ್ಗೆ ಅವರ ಖಡಕ್ ಎಂಟ್ರಿಯ ಬಗ್ಗೆ. ಬೆಂಗಳೂರಿನ ಪೊಲೀಸ್ ಪ್ರಧಾನ ಕಚೇರಿಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಮೊದಲ ಹೈ ವೋಲ್ಟೇಜ್ ಸಭೆ ನಡೆಸಿದ ಬೆನ್ನಲ್ಲೇ ಪ್ರಿಯಾಂಕ್ ಖರ್ಗೆ ಅವರು ಇಡೀ ರಾಜ್ಯಕ್ಕೆ ಅತ್ಯಂತ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ. ಕಾನೂನು ಎಲ್ಲರಿಗೂ ಸಮಾನ, ಅದನ್ನ ಕೈಗೆತ್ತಿಕೊಳ್ಳುವವರು ಎಷ್ಟೇ ಪ್ರಭಾವಿಯಾಗಿದ್ರು ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಅನ್ನುವ ಅವರ ಈ ಎಚ್ಚರಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಈ ಮಹತ್ವದ ಸಭೆಯಲ್ಲಿ ಗೃಹ ಸಚಿವರು ಕೇವಲ ಕಾನೂನು ಸುವ್ಯವಸ್ಥೆ ಮಾತ್ರವಲ್ಲದೆ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಬೆಂಗಳೂರು ನಗರವನ್ನ ಕಾಡ್ತಾ ಇರುವ ಮಾದಕ ವಸ್ತುಗಳ ಹಾವಳಿ, ಮಹಿಳೆಯರ ಸುರಕ್ಷತೆ ಮತ್ತು ಇಡೀ ಸಿಟಿಯ ಜೀವ ಹಿಂಡ್ತಾ ಇರುವ ಟ್ರಾಫಿಕ್ ನಿರ್ವಹಣೆ ಸೇರಿದಂತೆ ಹಲವು ಗಂಭೀರ ವಿಷಯಗಳ ಕುರಿತು ಅಧಿಕಾರಿಗಳಿಂದ ವರದಿಯನ್ನ ಪಡೆದಿದ್ದಾರೆ. ನಗರದ ಸುರಕ್ಷತೆಯನ್ನ ಮತ್ತಷ್ಟು ಬಲಪಡಿಸಲು ಮತ್ತು ಸಾರ್ವಜನಿಕರಲ್ಲಿ ಪೊಲೀಸರ ಮೇಲಿನ ವಿಶ್ವಾಸವನ್ನ ಹೆಚ್ಚಿಸುವುದಕ್ಕೆ ಇಲಾಖೆಗೆ ಹೊಸ ದಿಕ್ಕು ಹಾಗೂ ಕಠಿಣ ನಿರ್ದೇಶನಗಳನ್ನ ನೀಡಿದ್ದಾರೆ. ಮಾದಕ ವಸ್ತುಗಳ ಜಾಲವನ್ನ ಸಂಪೂರ್ಣವಾಗಿ ಮಟ್ಟ ಹಾಕಲು ಮತ್ತು ಯುವ ಪೀಳಿಗೆಯನ್ನ ರಕ್ಷಿಸುವುದಕ್ಕೆ ಝೀರೋ ಟಾಲರೆನ್ಸ್ ನೀತಿಯನ್ನ ಅನುಸರಿಸುವಂತೆ ಪೊಲೀಸರಿಗೆ ಇವರು ಸೂಚಿಸಿದ್ದಾರೆ. ಇದರೊಂದಿಗೆ ಮಹಿಳೆಯರ ಭದ್ರತೆಗೆ ಮೊದಲ ಆದ್ಯತೆ ನೀಡಬೇಕು ಮತ್ತು ಟ್ರಾಫಿಕ್ ಕಿರಿಕಿರಿ ಕಡಿಮೆ ಮಾಡೋದಕ್ಕೆ ಇಲಾಖೆಗಳು ಜಂಟಿಯಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ವಿಶೇಷವಾಗಿ ವಿವಿಐಪಿ ಸಂಚಾರದಂತಹ ವೇಳೆ ಸಾರ್ವಜನಿಕರಿಗೆ ಆಗ್ತಾ ಇರುವ ತೊಂದರೆಗಳನ್ನ ತಪ್ಪಿಸೋದಕ್ಕೆ ಹೊಸ ವ್ಯವಸ್ಥೆ ತರುವುದಕ್ಕೆ ಸೂಚಿಸಿದ್ದಾರೆ. ಇದಕ್ಕೆ ಸ್ವಲ್ಪ ಸಮಯ ಬೇಕಾಗಬಹುದು, ಆದರೆ ಸಾರ್ವಜನಿಕರ ಹಿತವೇ ಮುಖ್ಯ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಈ ಸಭೆಯ ಅತ್ಯಂತ ಮುಖ್ಯ ಹೈಲೈಟ್ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹರಡ್ತಾ ಇರುವ ನಕಲಿ ಸುದ್ದಿಗಳು ಮತ್ತು ಪ್ರಚೋದನಕಾರಿ ಪೋಸ್ಟ್ಗಳ ವಿರುದ್ಧದ ಯುದ್ಧ. ಸಮಾಜದಲ್ಲಿ ದ್ವೇಷ, ಅಶಾಂತಿ ಮತ್ತು ಉದ್ವಿಗ್ನತೆ ಸೃಷ್ಟಿಸುವ ದೃಷ್ಟಿಯಿಂದ ಇಂಟರ್ನೆಟ್ ದುರುಪಯೋಗ ಪಡಿಸಿಕೊಳ್ಳುವವರನ್ನ ಪತ್ತೆ ಹಚ್ಚೋದಕ್ಕೆ ಈಗ ಐಟಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಆಪರೇಷನ್ ಅನ್ನ ಆರಂಭಿಸಿದೆ. ದ್ವೇಷ ಬಿತ್ತುವ ಕಾರ್ಖಾನೆಗಳಿಗೆ ಬೀಗ ಹಾಕೋದಾಗಿ ಖರ್ಗೆ ಖಡಕ್ ಆಗಿ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಈ ಅಗ್ರೆಸಿವ್ ದಾಟಿ ನೋಡ್ತಾ ಇರುವ ಜನರಿಗೆ ಸಹಜವಾಗಿ ಹಿಂದಿನ ಗೃಹ ಸಚಿವ ಜಿ ಪರಮೇಶ್ವರ್ ಅವರನ್ನ ನೆನಪಾಗ್ತಾ ಇದೆ. ಪರಮೇಶ್ವರ್ ಅವರು ಒಬ್ಬ ಅನುಭವಿ ರಾಜಕಾರಣಿಯಾಗಿ ತಕ್ಕ ಮಟ್ಟಿಗೆ ಅತ್ಯಂತ ಜವಾಬ್ದಾರಿಯುತವಾಗಿ ಮತ್ತು ಶಾಂತಿಯುತವಾಗಿ ಕೆಲಸ ಮಾಡಿದ್ದನ್ನ ಯಾರು ಕೂಡ ನಿರಾಕರಿಸುವಂತಿಲ್ಲ. ತಮ್ಮ ಶಕ್ತಿ ಮೀರಿ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಅವರು ಪ್ರಯತ್ನಿಸಿದ್ರು ಮತ್ತು ಅವರ ಆಡಳಿತ ಅವಧಿಯಲ್ಲಿ ಸಾರ್ವಜನಿಕ ವಲಯದಲ್ಲಿ ಒಂದು ಮಟ್ಟದ ತೃಪ್ತಿ ತಂದಿತ್ತು ಅನ್ನೋದು ಕೂಡ ಸತ್ಯ. ಆದ್ರೆ ಪರಮೇಶ್ವರ್ ಅವರ ಆಡಳಿತದಲ್ಲಿ ಒಂದು ಕೊರತೆ ಎದ್ದು ಕಾಣ್ತಾ ಇತ್ತು. ಕೆಲವು ಕಠಿಣ ಮತ್ತು ಅಗ್ರೆಸಿವ್ ಆದ ತೀರ್ಮಾನಗಳನ್ನ ತೆಗೆದುಕೊಳ್ಳುವಲ್ಲಿ ಅವರು ಹಿಂದೇಟು ಹಾಕ್ತಾ ಇದ್ರು ಅನ್ನುವಂತಹ ಅಸಮಾಧಾನ ಸಾರ್ವಜನಿಕರ ವಲಯದಲ್ಲಿತ್ತು. ಧರ್ಮ, ಸಂಘಟನೆ ಅಥವಾ ತತ್ವ ಸಿದ್ಧಾಂತಗಳ ಹೆಸರಿನಲ್ಲಿ ಕೋಮುವಾದ ಹರಡ್ತಾ ಇದ್ದ ರೌಡಿ ಎಲಿಮೆಂಟ್ಸ್ ಗಳನ್ನ, ನಡು ರಸ್ತೆಯಲ್ಲಿ ಗೂಂಡಾಗಿರಿ ಮಾಡ್ತಾ ಇದ್ದವರನ್ನ ಕಂಟ್ರೋಲ್ ಮಾಡುವಲ್ಲಿ ಅವರು ನಿರೀಕ್ಷಿತ ಮಟ್ಟದ ಕಠಿಣತೆಯನ್ನ ಪ್ರದರ್ಶಿಸಲಿಲ್ಲ ಅನ್ನುವ ಆಕ್ರೋಶವೇ ಈಗ ಗೃಹ ಇಲಾಖೆಯ ಬದಲಾವಣೆಗೆ ಪ್ರಮುಖ ಕಾರಣವಾಯಿತು ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ ಈಗ ಪ್ರಿಯಾಂಕ್ ಖರ್ಗೆ ಅವರ ಎಂಟ್ರಿ ಕೆಲವರಲ್ಲಿ ನಡುಕ ಹುಟ್ಟಿಸಿದೆ. ಯಾಕಂತ ಹೇಳಿದ್ರೆ 2023ರಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಪ್ರಿಯಾಂಕ್ ಖರ್ಗೆ ಅವರು ನೀಡಿದ್ದ ಮೊದಲ ಸ್ಟೇಟ್ಮೆಂಟ್ ಎಲ್ರಿಗೂ ನೆನಪಿರಬಹುದು. ಈ ರಾಜ್ಯದಲ್ಲಿ ಕೋಮುವಾದಿ ಪಿಶಾಚಿಗಳನ್ನ ಮತ್ತು ಕಾನೂನು ಕೈಗೆತ್ತಿಕೊಳ್ಳುವ ರೌಡಿಗಳನ್ನ ಮಟ್ಟ ಹಾಕಲು ನಾವು 6ನೇ ಗ್ಯಾರಂಟಿಯನ್ನ ತರ್ತೀವಿ ಅಂತ ಹೇಳಿ ಅವರು ಗುಡುಗಿದ್ರು. ಅಂದಿನಿಂದ ಇಂದಿನವರೆಗೆ ಸೈದ್ಧಾಂತಿಕವಾಗಿ ಮತ್ತು ರಾಜಕೀಯವಾಗಿ ಕೋಮುವಾದದ ವಿರುದ್ಧ ದಿಟ್ಟವಾಗಿ ಧ್ವನಿ ಎತ್ತಿದ ಕೆಲವು ನಾಯಕರಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಮುಂಚೂಣಿಯಲ್ಲಿದ್ದಾರೆ. ಧರ್ಮದ ಹೆಸರಿನಲ್ಲಿ, ಹಸುವಿನ ಹೆಸರಿನಲ್ಲಿ ಅಥವಾ ಹಿಜಾಬ್ ಹಲಾಲ್ ಮುಂತಾದ ವಿವಾದಗಳನ್ನ ಸೃಷ್ಟಿಸಿ ಸಮಾಜದಲ್ಲಿ ದ್ವೇಷ ಬಿತ್ತಿ ಬೇಳೆ ಬೇಯಿಸ್ಕೊಳ್ತಾ ಇದ್ರು. ಸೋಷಿಯಲ್ ಮೀಡಿಯಾದಲ್ಲಿ UPI ಸ್ಕ್ಯಾನ್ ಕೋಡ್ ಅನ್ನ ಹಾಕಿ ವಸೂಲಿ ದಂಧೆ ಮಾಡ್ತಾ ಇದ್ರು. ಅವರಿಗೆಲ್ಲ ಈಗ ಕಾನೂನಿನ ಭೀತಿ ಶುರುವಾಗಿದೆ. ಸುಮ್ನೆ ಅಮಾಯಕರ ಮೇಲೆ ದಾಳಿ ಮಾಡೋದು, ದ್ವೇಷ ಭಾಷಣ ಮಾಡೋದಕ್ಕೆ ಈಗ ನೇರವಾಗಿ ಜೈಲು ಗ್ಯಾರಂಟಿ ಅನ್ನುವ ವಾತಾವರಣ ನಿರ್ಮಾಣವಾಗ್ತಿದೆ. ಪ್ರಿಯಾಂಕ್ ಖರ್ಗೆ ಅವರ ಹಿಂದಿನ ಅಗ್ರೆಷನ್ ನೋಡಿದ್ರೆ ಇದು ಕೇವಲ ಮಾತಲ್ಲ, ಕೃತಿ ಅನ್ನೋದು ಎಲ್ರಿಗೂ ಕೂಡ ಅರ್ಥ ಆಗ್ತದೆ. ಪ್ರಸ್ತುತ ಸರ್ಕಾರ ಸಾರ್ವಜನಿಕರ ಸುರಕ್ಷತೆ, ಕಾನೂನು ಸುವ್ಯವಸ್ಥೆ ಮತ್ತು ನಗರ ಸಂಚಾರ ವ್ಯವಸ್ಥೆ ಸುಧಾರಣೆಗೆ ಇಲಾಖೆಗಳ ಸಮನ್ವಯದೊಂದಿಗೆ ಕೆಲಸ ಮಾಡ್ತಾ ಇದೆ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು
ಕೇವಲ ಕಾಗದದ ಮೇಲೆ ಸಭೆ ನಡೆಸದೆ ಕಠಿಣ ಕಾರ್ಯಾಚರಣೆಯನ್ನ ನಡೆಸಿ ಮಾದರಿ ಗೃಹ ಸಚಿವರಾಗ್ತಾರಾ? ಕೋಮುವಾದ ಮತ್ತು ಗೂಂಡಾಗಿರಿಯನ್ನ ಸಂಪೂರ್ಣವಾಗಿ ಹತ್ತಿಕ್ತಾರಾ ಅನ್ನೋದನ್ನ ನಾವು ಕಾದು ನೋಡ್ಲೇಬೇಕು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡವ ನ್ಯೂಸ್. ನಮಸ್ಕಾರ.